ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಜನ ತುಂಬ ಕಡೆ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ. ಆದರೆ ಇದ್ರ ಹಿಂದ್ಗಡೆ ಇರುವಂಥ ಒಂದು ಮಹತ್ವ ಏನು ಅಂತ ತಿಳಿದಿರೋದಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ತೀನಿ. ಸೊ ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಅಂತಂದರೆ ರೈತರಿಗೆ ಪ್ರಕೃತಿ ಮತ್ತು ಸೂರ್ಯನಿಗೆ ಪ್ರೈಸ್ ಮಾಡುವಂಥ ಹಬ್ಬ ಇದು. ಸೊ ಇವಾಗ ರೈತರು ಏನೆಲ್ಲ ಬೆಳೆ ಬೆಳೆದಿರ್ತಾರೆ ಅದಕ್ಕೆಲ್ಲ ಒಂದು ಕಟಾವಿಗೆ ಬಂದಿರತ್ತೆ. ಆ ಬೆಳೆ ಎಲ್ಲ ಕೈಗೆ ಸಿಗುವಂಥ ಸಮಯ ಇದು. ಆ ಕಷ್ಟಪಟ್ಟಿರೋಕೆಲ್ಲನೂ ಇವಾಗ ಒಂದು ವಿಶ್ರಾಂತಿ ಸಮಯ ಅಂತಲೇ ಹೇಳ್ಬೋದು ರೈತರಿಗೆ. ಹಾಗಾಗಿ ಇದನ್ನು ಸುಗ್ಗಿಯ ಕಾಲ ಅಂತ ಕರಿತೀವಿ. ಈ ಒಂದು ಸುಗ್ಗಿಯ ಸಮಯನ ಮಕರ ಸಂಕ್ರಾಂತಿ ಎಂದು ಆಚರಣೆ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ. ಹಾಗೆ ಬೇರೆ ಕಡೆ ಈಗ ತಮಿಳ್ನಾಡು ಅಲ್ಲಿ ಈಗ ಪೊಂಗಲ್, ಬೇರೆ ಕಡೆ ಲೋಹರಿ ಮತ್ತು ಕಿಚಡಿ ಅಂತ ಹಲವಾರು ಹೆಸರುಗಳಿಂದ ನಾವು ಇದನ್ನು ಆಚರಣೆ ಮಾಡ್ತೀವಿ. ನಮ್ಮ ಕಡೆ ಇದನ್ನು ಒಂದು ಎಳ್ಳು ಬೆಲ್ಲ ತಿಂದು ಆಚರಣೆ ಮಾಡುವಂಥದ್ದು ಉಂಟು. ಸೊ ಹಾಗೆ ಎಲ್ಲರೂ ಎಳ್ಳು ಬೆಲ್ಲನ ತಿಂದು ಒಳ್ಳೇದು ಮಾತಾಡೋಣ, ಹಾಗೆ ಎಲ್ಲರಿಗೂ ಒಳ್ಳೇದು ಬಯಸೋಣ. ಎಲ್ಲರಿಗೂ ಒನ್ಸ್ ಅಗೇನ್ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.